ಪಿತೃ ಪಕ್ಷದಲ್ಲಿ ಈ 5 ರಾಶಿಗೆ ಭಾರೀ ಕಂಟಕ. ಮುಂದಿನ 15 ದಿನಗಳಲ್ಲಿ ಕಷ್ಟಗಳು ಸಾಲಾಗಿ ಬರುತ್ತವೆ. ಎಚ್ಚರಿಕೆಯಿಂದ ಇರಿ. ಈ ಬಾರಿ ಪಿತೃ ಪಕ್ಷದಲ್ಲಿ ಬಹಳ ವಿಚಿತ್ರವಾದ ಕಾಕತಾಳೀಯ ನಡೆಯುತ್ತಿದೆ. ಇಂದಿನಿಂದ ಪಿತೃಪಕ್ಷ ಆರಂಭವಾಗುತ್ತಿದ್ದು ಚಂದ್ರಗ್ರಹಣ ಕೂಡ ನಡೆಯುತ್ತಿದೆ. ಅಕ್ಟೋಬರ್ 2ರಂದು ಪಿತೃಪಕ್ಷವು ಕೊನೆಗೊಳ್ಳುತ್ತಿದೆ ಮತ್ತು ಅಂದು ಸೂರ್ಯಗ್ರಹಣ ಸಂಭವಿಸುತ್ತದೆ. ಅಂದರೆ ಈ ಬಾರಿಯ ಪಿತೃಪಕ್ಷವು ಗ್ರಹಣದಿಂದ ಆರಂಭವಾಗಿ ಗ್ರಹಣದಿಂದಲೇ ಕೊನೆಗೊಳ್ಳುತ್ತದೆ. ಗ್ರಹಣದ ಈ ಅಶುಭ ಸಂಯೋಜನೆಗಳು ಯಾವ ರಾಶಿಗೆ ತುಂಬ ಅಶುಭ ಎಂಬುದು ತಿಳಿಯೋಣ. ಈ ಬಾರಿ ಪಿತೃಪಕ್ಷದ ಆರಂಭ ಮತ್ತು ಅಂತ್ಯವು ಗ್ರಹಣದಿಂದಲೇ ನಡೆಯುತ್ತಿದೆ. ವರ್ಷದ ಕೊನೆಯ ಚಂದ್ರಗ್ರಹಣವು ಪಿತೃಪಕ್ಷದ ಮೊದಲ ದಿನದಂದು, ಮತ್ತೊಂದು ವರ್ಷದ ಕೊನೆಯ ಸೂರ್ಯಗ್ರಹಣವು ಪಿತೃ ಅಮಾವಾಸ್ಯೆಯ ದಿನವಾಗಿದೆ. ಅಲ್ಲದೆ ಸೂರ್ಯ ಮತ್ತು ಶನಿಯ ನಡುವೆ ಷಡಷ್ಟಕ ಯೋಗವು ರೂಪುಗೊಳ್ಳುತ್ತಿದೆ. ಈ ಕಾರಣದಿಂದಾಗಿ ಸೂರ್ಯಗ್ರಹಣದ ಸಮಯದಲ್ಲಿ ಶನಿ ಮತ್ತು ಸೂರ್ಯ 8ನೇ ದೃಷ್ಟಿಕೋನದಿಂದ ಪರಸ್ಪರ ನೋಡುತ್ತಾರೆ. ಪಿತೃಪಕ್ಷದಲ್ಲಿ ಈ ಅಶುಭ ಯೋಗಗಳು ರೂಪುಗೊಳ್ಳುವುದರಿಂದ ಮೇಷ ಮತ್ತು ಮಿಥುನ ಸೇರಿದಂತೆ 5 ರಾಶಿಗಳ ಜನರ ಜೀವನದಲ್ಲಿ ಭಾರೀ ಏರಿಳಿತಗಳು ಉಂಟಾಗಬಹುದು. ಪ್ರೀತಿ ಮತ್ತು ಸಂಬಂಧಗಳ ವಿಷಯಗಳಲ್ಲಿ ನೀವು ಮೋಸವನ್ನು ಎದುರಿಸಬೇಕಾಗಬಹುದು. ವ್ಯಾಪಾರ ಮಾಡುವ ಜನರು ದೊಡ್ಡ ನಷ್ಟವನ್ನು ಅನುಭವಿಸಬಹುದು ಅಥವಾ ಅವರು ದೊಡ್ಡ ಮೊತ್ತದ ಹಣವು ಎಲ್ಲೋ ಸಿಲುಕಿಕೊಳ್ಳಬಹುದು. ಪಿತೃಪಕ್ಷದಲ್ಲಿ ಯಾವ ರಾಶಿಯವರು ಹೆಚ್ಚು ಜಾಗರೂಕರಾಗಿರಬೇಕು ಎಂಬುದನ್ನು ನೋಡೋಣ. ಮೇಷರಾಶಿ. ಮೇಷರಾಶಿಯವರಿಗೆ ಮುಂದಿನ 15 ದಿನಗಳು ತುಂಬ ಒಳ್ಳೆಯದಲ್ಲ. ನೀವು ವ್ಯಾಪಾರ ಮಾಡುತ್ತಿದ್ದರೆ ಈ ಸಮಯದಲ್ಲಿ ಯಾವುದೇ ಹೊಸ ಪ್ರಯೋಗಗಳನ್ನು ಮಾಡದಿರುವುದು ಒಳಿತು. ಹಣವನ್ನು ಎಲ್ಲಿಯೂ ಹೂಡಿಕೆ ಮಾಡಬೇಡಿ. ಈ ಕೆಲವು ದಿನಗಳು ನಿಮಗೆ ಕಷ್ಟಗಳಿಂದ ತುಂಬಿರುತ್ತ ಸಹ ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ನೀವು ಹೊಸ ಮಾರ್ಗಗಳನ್ನು ನೋಡಲು ಸಾಧ್ಯವಾಗುತ್ತದೆ. ನಿಮ್ಮ ಕೆಲಸದ ಬಗ್ಗೆ ನೀವು ದೀರ್ಘಕಾಲ ಚಿಂತಿಸುತ್ತಿದ್ದರೆ ಅದನ್ನು ಬದಲಾಯಿಸಲು ನೀವು ಯೋಚಿಸಬೇಕಾದ ಸಮಯ ಬಂದಿದೆ. ಈ ಸಮಯದಲ್ಲಿ ನೀವು ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸಬೇಕಾಗುತ್ತದೆ. ಕರ್ಕಾಟಕ ರಾಶಿ. ಈ ಸಮಯವು ಕರ್ಕ ರಾಶಿಯವರಿಗೆ ಬಹಳ ಸೂಕ್ಷ್ಮವಾಗಿರುತ್ತದೆ. ಈ ಸಮಯದಲ್ಲಿ ನೀವು ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಈ ಸಮಯದಲ್ಲಿ ನೀವು ಏಕಾಂಗಿ ಆಗಿರುತ್ತೀರಿ ಮತ್ತು ನಿಮ್ಮ ಜೀವನದಲ್ಲಿ ನಿರಾಶೆಯ ಭಾವನೆ ಹೆಚ್ಚಾಗಬಹುದು. ನಿಮ್ಮ ಸಂಬಂಧಗಳಿಗೆ ನೀವು ಸ್ವಲ್ಪ ಸಮಯವನ್ನು ನೀಡಬೇಕು ಮತ್ತು ನಿಮ್ಮ ಬಗ್ಗೆಯೂ ಗಮನ ಹರಿಸಬೇಕು. ನಿಮ್ಮನ್ನು ನೋಡಿಕೊಳ್ಳಿ ಅಥವಾ ನಿಮ್ಮನ್ನು ಸಂತೋಷವಾಗಿರಿಸಿಕೊಳ್ಳಿ. ನಿಮ್ಮ ಅಭಿಪ್ರಾಯವನ್ನು ಯಾರಿಗಾದರೂ ವ್ಯಕ್ತಪಡಿಸುವ ಮೊದಲು ನೀವು ಯೋಚಿಸಬೇಕು. ನಿಮ್ಮ ಕೆಲಸದಲ್ಲಿ ನೀವು ಸಮಸ್ಯೆಗಳನ್ನು ಎದುರಿಸಬಹುದು. ಖರ್ಚು ಹೆಚ್ಚಾದಂತೆ ಜವಾಬ್ದಾರಿಗಳು ಹೆಚ್ಚಾಗಲಿವೆ. ನೀವು ಎಷ್ಟೇ ಮಾಡಿದರೂ ನಿಮ್ಮ ಖರ್ಚುಗಳು ನಿಯಂತ್ರಿಸಲಾಗುವುದಿಲ್ಲ. ಸದ್ಯಕ್ಕೆ ಕೆಲಸ ಬದಲಾಯಿಸುವ ಯೋಚನೆಯನ್ನು ಬದಿಗಿಡುವುದು ಉತ್ತಮ. ಮುಂದಿನ ದಿನಗಳಲ್ಲಿ ನೀವು ಜಾಗರೂಕರಾಗಿರಬೇಕು. ಮಿಥುನ ರಾಶಿ. ಮಿಥುನ ರಾಶಿಯ ಜನರ ಜೀವನದಲ್ಲಿ ಈ ಅವಧಿಯಲ್ಲಿ ನಿಮ್ಮ ಕನಸಿನಲ್ಲಿಯೂ ಸಹ ನೀವು ನಿರೀಕ್ಷಿಸಿದಂತಹ ಕೆಲವು ಸಮಸ್ಯೆಗಳು ಇದ್ದಕ್ಕಿದ್ದಂತೆ ಉದ್ಭವಿಸಬಹುದು. ನೀವು ಕೆಲವು ಕೆಟ್ಟ ಸುದ್ದಿಗಳನ್ನು ಕೇಳಬಹುದು. ಇದು ನಿಮ್ಮ ಜೀವನದ ಮೇಲೆ ಬಹಳ ಆಳವಾದ ಪರಿಣಾಮವನ್ನು ಬೀರುತ್ತದೆ. ವ್ಯಾಪಾರದಲ್ಲಿ ಹಠಾತ್ ದೊಡ್ಡ ಆರ್ಥಿಕ ನಷ್ಟ ಉಂಟಾಗಬಹುದು. ಗ್ರಹದ ಅಶುಭ ಪರಿಣಾಮಗಳಿಂದ ನಿಮ್ಮ ಸಂಬಂಧವೂ ಸಹ ಪರಿಣಾಮ ಬೀರಬಹುದು. ಈ ಸಮಯದಲ್ಲಿ ವೈವಾಹಿಕ ಸಂಬಂಧಗಳಲ್ಲಿ ಕಹಿ ಉಂಟಾಗಬಹುದು. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ಅವಧಿಯು ನಿಮ್ಮ ಜೀವನದಲ್ಲಿ ಒತ್ತಡವನ್ನು ಹೆಚ್ಚಿಸುತ್ತದೆ. ನಿಮ್ಮ ವೃತ್ತಿ ಜೀವನದಲ್ಲಿ ನೀವು
ನಿರಾಶಾದಾಯಕ ಫಲಿತಾಂಶಗಳನ್ನು ಎದುರಿಸಬೇಕಾಗಬಹುದು. ನಿಮ್ಮ ಆಲೋಚನೆಗಳು ಹಳೆಯದಾಗಿದೆ ಮತ್ತು ಯಾರೂ ಅವುಗಳ ಬಗ್ಗೆ ಗಮನ ಹರಿಸುತ್ತಿಲ್ಲ ಎಂದು ನೀವು ಭಾವಿಸುವಿರಿ. ನಿಮ್ಮ ವ್ಯವಹಾರದಲ್ಲಿಯೂ ಸಹ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಯಶಸ್ಸು ಸಿಗದಿದ್ದರೆ ನಿರಾಶೆಗೊಳ್ಳುವಿರಿ. ನಿಮ್ಮ ವೈಯಕ್ತಿಕ ಜೀವನದಲ್ಲಿಯೂ ಸಮಸ್ಯೆಗಳು ಇದ್ದಕ್ಕಿದ್ದಂತೆ ಹೆಚ್ಚಾಗಬಹುದು. ಕುಟುಂಬದ ಸದಸ್ಯರನ್ನು ಪ್ರೀತಿಯಿಂದ ನೋಡಿಕೊಳ್ಳಿ. ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಪಿತೃಪಕ್ಷದ 15 ದಿನಗಳಲ್ಲಿ ಬಹಳ ಜಾಗರೂಕರಾಗಿರಬೇಕು. ನಿಮ್ಮ ಜೀವನದಲ್ಲಿ ಹಠಾತ್ ದೊಡ್ಡ ಬದಲಾವಣೆಗಳಾಗಬಹುದು. ನಿಮಗೆ ತುಂಬಾ ಹತ್ತಿರವಿರುವ ಯಾರಾದರೂ ನಿಮ್ಮಿಂದ ದೂರ ಹೋಗಬಹುದು. ನಿಮ್ಮ ತಂದೆ ಅಥವಾ ಹಿರಿಯ ಸಹೋದರನೊಂದಿಗಿನ ನಿಮ್ಮ ಸಂಬಂಧವೂ ಸಹ ಪರಿಣಾಮ ಬೀರಬಹುದು. ಯಾವುದೇ ರೀತಿಯ ಎಚ್ಚರಿಕೆಯನ್ನು ನಿರ್ಲಕ್ಷಿಸುವುದು ನಿಮಗೆ ದೊಡ್ಡ ನಷ್ಟವನ್ನು ಉಂಟು ಮಾಡಬಹುದು. ನೀವೇ ಅಥವಾ ಕುಟುಂಬದ ಸದಸ್ಯರು ಅನಾರೋಗ್ಯಕ್ಕೆ ಒಳಗಾಗಬಹುದು. ಕಚೇರಿಯಲ್ಲಿ ನಿಮ್ಮ ವಿರುದ್ಧ ಆಧಾರರಹಿತ ಆರೋಪಗಳನ್ನು ಮಾಡಿ ನಿಮ್ಮನ್ನು ಸಿಲುಕಿಸಲು ಸಂಚು ರೂಪಿಸಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಈ ವಿಡಿಯೋ ಕೊನೆತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.